ಫಾಕ್ಸ್ಕಾನ್ ಬಗ್ಗೆ ಭಾಳ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಾನು ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ಮಾನ್ಯ ಇಂಡಸ್ಟ್ರಿ ಮಿನಿಸ್ಟ್ರು ಕೂಡ ನಾನು ಕೇಳೋದಕ್ಕೆ ಇಚ್ಛಪಡ್ತೇನೆ. ಕಳೆದ 2.5 ವರ್ಷದಲ್ಲಿ ಏತರ್ ಎಲೆಕ್ಟ್ರಾನಿಕ್ ಸ್ಕೂಟ್ರಿಂದ ಹಿಡಿದು ಸುಮಾರು 2,000 ಕೋಟಿ ಬಂಡವಾಳ ಹಾಕೋಕ್ಕೆ ಆಸಕ್ತಿ ಇದ್ದರೂ ಕೂಡ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಿದ್ರೆ ತಮಿಳುನಾಡಿಗೆ ಹೋಗಿರ್ತಕ್ಕಂಥ ನಮಗೆ ಗೊತ್ತಿದೆ. ಅದೇ ರೀತಿ ಟೊಯೋಟೋ ಬೇರೆ ರಾಜ್ಯಕ್ಕೆ ಹೋಗಿರ್ತಕ್ಕಂಥ ನಮಗೆ ಗೊತ್ತಿದೆ. ಫಾಕ್ಸ್ಕಾನ್ ಬಗ್ಗೆನೂ ಕೂಡ 2ನೇ ಯೂನಿಟು 3ನೇ ಯೂನಿಟು ಬೇರೆ ರಾಜ್ಯಕ್ಕೆ ಹೋಗಿರ್ತಕ್ಕಂಥ ಸಾಕಷ್ಟು ಚರ್ಚೆ ಆಗಿದೆ. ಅನೇಕ ಉದ್ಯಮಿಗಳು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ನೀತಿಗಳೇನಿದ್ದಾವೆ ಇದನ್ನು ಧಿಕ್ಕರಿಸಿ, ಅಂದರೆ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ಇರ್ಬೋದು, ರಾಜ್ಯ ಸರ್ಕಾರದ ವರ್ತನೆ ಇರ್ಬೋದು, ಇಟ್ಸ್ ನಾಟ್ ಇನ್ವೆಸ್ಟರ್ಸ್ ಫ್ರೆಂಡ್ಲಿ. ಹಾಗಾಗಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಪ್ರಿಯಾಂಕಾ ಖರ್ಗೆ ಅವರು ಬೊಬ್ಬೆ ಹೊಡಿತಾರೆ. ಇವರು ಫಾಕ್ಸ್ಕಾನ್ ನಿನ್ನೆ ದಿನ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಸ್ಪಷ್ಟನೆ ನೀಡಿದ್ದಾರೆ. 2023ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಒಡಂಬಡಿಕೆಗೆ ಸೈನ್ ಆಗಿರುವಂಥದ್ದು. ವಿ ಆರ್ ನಾಟ್ ಟ್ರೈಂಗ್ ಟು ಕ್ಲೇಮ್ ಕ್ರೆಡಿಟ್. ಆದರೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವುದೇ ಒಂದು ಸ್ಪಷ್ಟ ನೀತಿಗಳನ್ನು ಇವತ್ತು ಅನುಸರಿಸ್ತಾ ಇಲ್ಲ. ಇರುವಂಥ ಕೈಗಾರಿಕೆಗಳು ಇವತ್ತು ಹೊರ ರಾಜ್ಯಕ್ಕೆ ಹೋಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಧಮಕಿ ಹಾಕ್ತಾರೆ. ಇವತ್ತು ಹೋಗೋರು ಹೋಗ್ಲಿ, ಬರೋರು ಬರಲಿ. ಒಂದು ರಾಜ್ಯ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಇದು, ಸಚಿವರುಗಳು ನಡ್ಕೊಳ್ತಕ್ಕಂಥ ರೀತಿನ ಇದು. ಮೊನ್ನೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಮೆಮೊರಂಡಮ್ ಕೊಟ್ಟರು. ಸಹಜ,